ಸರ್, ಇವತ್ತು ಏನಾಗಿದೆ ಅಂತಂದರೆ ವಕ್ಫ್ ಮಂಡಳಿಯಿಂದ ನಮ್ಮ ಊರಿನಲ್ಲಿರುವ ಪಾಣಿನಲ್ಲಿ 87 ಸರ್ವೆ ನಂಬರ್ನಲ್ಲಿ 26 ಎಕರೆ ಮತ್ತು 4 ಗುಂಟೆ ವಕ್ಫ್ ಸೇರಿದೆ ಅಂತ ಬಂದಿದೆ ಸರ್. ಇದು ಒಂದು ಆತಂಕ ವಿಷಯವಾಗಿದೆ. ನಮ್ಮ ವಿಲೇಜ್ ಇರುವುದು ಗಡಿ ಪ್ರದೇಶದಲ್ಲಿ. ಅಲ್ಲಿ ಆ ಧರ್ಮಾಪುರ ವಿಲೇಜ್ಗೆ ಸುಮಾರು 150 ವರ್ಷದ ಇತಿಹಾಸನೇ ಇದೆ ಸರ್. ನಮ್ಮ ತಾತ ಮುತ್ತಾತನವರು ಎಲ್ಲ ಏನು ಅಂತಂದರೆ ಬ್ರಿಟಿಷ್ ಕಾಲದಲ್ಲಿ ರೆವೆನ್ಯೂ ಕಲೆಕ್ಟರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾರೆ. ಸುಮಾರು ಅಲ್ಲಿ ಇಲ್ಲ ಅಂತಂದರೆ ಇವಲ್ಲೂ ಕೂಡ 200 ಫ್ಯಾಮಿಲಿಗಳು ವಾಸಿಸ್ತಾರೆ ಸರ್. ಎಲ್ಲರೂ ಅಲ್ಲಿ ಏನಂತಂದರೆ ರೈತರಾಗೇ ಇದ್ದಾರೆ. ಅಲ್ಲಿ ಮೇನ್ ಕಸಬುದಾರರು ಅಂತಂದರೆ ರೈತರು ಎಲ್ಲ ಇರುವುದು. ಅಲ್ಲಿ ಇವಾಗ ಪರಿಸ್ಥಿತಿ ಏನು ಬಂದಿದೆ ಅಂತಂದರೆ ಆ 200 ಫ್ಯಾಮಿಲಿಗಳು ಏನಂದರೆ 87 ಸರ್ವೆ ನಂಬರ್ ಮೇಲೆ ಮನೆಗಳು ಕಟ್ಟಲಾಗಿದೆ ಸರ್. ಸುಮಾರು ಒಂದು 300 ಮನೆಗಳು ಕಟ್ಟಲಾಗಿದೆ. 1000ಕ್ಕಿಂತ ಜಾಸ್ತಿ ಫ್ಯಾಮಿಲಿ ಇರುತ್ತೆ. ಆ 26 ಎಕರೆನಲ್ಲಿ ಸ್ಕೂಲ್ ಇದೆ, ಮನೆಗಳ ಕಟ್ಟಡಗಳಿದೆ, ದೇವಸ್ಥಾನಗಳಿದೆ, ಅಂಗನವಾಡಿಗಳು ಇದ್ದಾವೆ, ವಾಟರ್ ಟ್ಯಾಂಕ್ ಇದೆ. ಎಲ್ಲ ಮನೆಗಳಿಗೆ ಏನಂದರೆ ಗೌರ್ಮೆಂಟು ಹಕ್ಕುಪತ್ರ ಕೊಟ್ಟಿದೆ ಸರ್. ಇಲ್ಲೂ ಹಕ್ಕುಪತ್ರಗಳು ಇದ್ದಾವೆ, ನೀವು ನೋಡ್ಬೋದು, ತಹಸೀಲ್ದಾರಿಂದ ಕೊಟ್ಟಿದ್ದಾರೆ. ಮತ್ತು ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ, ಮನೆಗಳು ರೋಡ್ಗಳೆಲ್ಲ ಮಾಡಿದ್ದಾರೆ. ಇವಾಗ ಇದೆಲ್ಲ ನೋಡಿ ಏನಂತಂದರೆ ಅಲ್ಲಿಂದ ಖಾಲಿ ಮಾಡೋದು ಕೆಲವು ಕಡೆ ನೋಡಿದ್ವಿ ಸರ್. ಕೆಲವೊಂದು ಮಂಡ್ಯ ಡಿಸ್ಟಿಕ್ನಲ್ಲಿ ಮಡಿಕೇರಿನಲ್ಲಿ ನೋಡಿದ್ದೀವಿ. ಏನಂತಂದರೆ ಅವರು ಬಂದು ಖಾಲಿ ಮಾಡುವಂಥ ನೋಟಿಸ್ ಕೂಡ ಬಂದಿದ್ದಾವೆ. ಇವಾಗ ನಮ್ಮ ಈ ಜನರು ವಿಲೇಜ್ನಲ್ಲಿ ಅಂದರೆ ತುಂಬ ಆತಂಕದಲ್ಲಿದ್ದಾರೆ. ಇದ್ರ ಬಗ್ಗೆ ನಾವು ಏನಂತಂದರೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರಿಗಳು ಮನವಿ ಪತ್ರ ಕೊಟ್ಟಿದ್ದೀವಿ. ಕೊಟ್ಟು 1 ವಾರ ಮೇಲಾಯಿತು ಸರ್. ಇನ್ನೂ ತನಕ ಏನೂ ಸ್ಪಂದನೆ ಮಾಡಿಲ್ಲ. ಅವ್ರೇನೋ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತಂತಂದರೆ ಅದರಿಂದ ನಾವು ತೆಗೆದು ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ತನಕ ಅವರು ಏನೂ ಮಾಡಿಲ್ಲ. ಇವತ್ತು ಕೂಡ ಪಾಣಿ ತೆಗೆದರೂ ಕೂಡ ಅದರಲ್ಲೂ ವಕ್ಫ್ ಪರಾಭರ ನಿಷೇಧಿಸಲಾಗಿದೆ. ಕಾಲಮ್ ನಂಬರ್ 11ನಲ್ಲಿ ಇನ್ನೂ ಇದೆ ಸರ್. ಇದರಿಂದ ರೈತರುಗಳು ತುಂಬ ಆತಂಕದಲ್ಲಿದ್ದಾರೆ. ನಾವು ಬೀದರ್ನಲ್ಲಿ 2ನೇ ಸಾರಿ ಈ ಥರ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ. ಸೊ ಇದನ್ನು ಉಗ್ರ ಸ್ವರೂಪದಲ್ಲಿ ಇನ್ನೂ ಏನೂ ಮಾಡಲಿಲ್ಲ ಅಂತಂದರೆ ಇದನ್ನು ಉಗ್ರ ರೂಪದಲ್ಲಿ ತಾಳುತ್ತೆ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಶ್ರೀನಿವಾಸ್ ನಾಟೇಕರ್ ಅಂತ. ನಾನು ಒಂದು ವ್ಯವಸಾಯದಾರ. ನಾನು ಬೆಂಗಳೂರಿನಲ್ಲಿದ್ದೆ. ಬೆಂಗಳೂರು ಬಿಟ್ಟು ನಮ್ಮ ಊರಿಗೆ ಬಂದು ವ್ಯವಸಾಯ ಮಾಡೋಣ ಅಂತ ತಕ್ಷಣ ನೋಡ್ತಾ ಇದ್ದೀನಿ. ಬಟ್ ಈ ಥರದಲ್ಲಿ ಬಂದು ಆತಂಕದಲ್ಲಿ ನಾವು ಇದ್ದೀವಿ ಸರ್. ಇವಾಗ ಬೀದರ್ ತಾಲೂಕು ನಾವು ಮೊದಲನೇದಾಗಿ 4ನೇ ತಾರೀಕಿಗೆ ಹೋರಾಟ ಮಾಡಿದೆ ಸರ್. ಬಲ ನಂಬರ್ 11ರಲ್ಲಿ ಸರ್ವೆ ನಂಬರ್ 87ರಲ್ಲಿ 26 ಎಕರೆ ಪೂರ ವಕ್ಫ್ ಬೋರ್ಡ್ಗೆ ಸೇರಿದಂತು. ಅದು ನಾವು ನಿಷೇಧಿಸಿದಂಥ ಪರಭಾವ ನಿಷೇಧಿಸಿ ಬಂದಿದೆ ಸರ್. ಕಾಲಮಲ್ಲಿ ತೆಗಿಬೇಕಂತೂ ಹೋರಾಟ ಮಾಡಿದೆ ಸರ್. ಬೃಹತ್ ಹೋರಾಟ ಮಾಡಿದೆವು. ಅಂದ್ರೂ ಅದರಲ್ಲಿ ಏನೂ ಉಪಯೋಗ ಇಲ್ಲ. ADC ಅವರಿಗೆ ನಾವು ಈಶ್ವರ್ ಸಿಂಗ್ ಠಾಕೂರ್ ಅವರು BJP ಪ್ರಮುಖರು ಎಲ್ಲ ಸೇರಿ ಒಂದು ಮನವಿ ಪತ್ರ ಕೊಟ್ಟಿದ್ದೆ ಸರ್. ಅಲ್ಲಿಂದ ಯಾವುದೇ ನಮಗೆ ರೆಸ್ಪಾನ್ಸ್ ಸಿಗಲಿಲ್ಲ. ಮತ್ತು ತದನಂತರ ನಾವು ಬಿಜಾಪುರ ಹೋಗಿದ್ದೆವು ಸರ್. 1-2 ದಿವಸ ಕೆಳಗೆ ಬಿಜಾಪುರ ಹೋಗಿದ್ದೆವು. ಅಲ್ಲೂ ಜಗದೀಶ್ವರ್ ಪಾಲ್ ಸರ್ಗೆ ಮೀಟಾಗಿ ನಮ್ಮದು ಗ್ರಾಮದ ಸರ್ವೆ ನಂಬರ್ 87ನಲ್ಲಿ ಕರ್ನಾಟಕ ವಕ್ಫ್ ಪರಭಾವ ನಿಷೇಧ ಅಂತ ಕಾಲಮನ್ನು ತೆಗಿಬೇಕಂತ ಅವರು ಒಂದು ಮನವಿ ಪತ್ರ ಸಲ್ಲಿಸಿದ್ದೆವು. ಅಲ್ಲಿಂದ ಅವರು ನಮ್ಮ ಪತ್ರವನ್ನು ಸ್ವೀಕಾರ ಮಾಡಿದರು. ತದನಂತರ ಇವತ್ತು ಚೆಕ್ ಮಾಡಿದ್ರೆ ಸೇಮ್ ಅದೇ ಸರ್. ಅದೇ ಸರ್ವೆ ನಂಬರ್ 87ನಲ್ಲಿ ಕಾಲಮ್ ನಂಬರ್ 11ರಲ್ಲಿ ಕರ್ನಾಟಕ ವಕ್ಫ್ ಪರಭಾವ ನಿಷೇಧ ಅಂತ ಅದೇ ತೋರಿಸ್ತದೆ ಸರ್. ಇವತ್ತು ನಾವು ರೈತ ಒಕ್ಕೂಟದಿಂದ ಹೋರಾಟ ಮಾಡ್ತಾ ಇದ್ದೆವು. ಹಾಗೂ ಇದು ಇದೇ ಥರ ಮುಂದೆ ಕಂಟಿನ್ಯೂ ಆದರೆ ನಾವು ಇನ್ನು ಬೃಹತ್ ಹೋರಾಟ ಮಾಡ್ತೇವೆ ಸರ್. ಇದು ದಿಲ್ಲಿವರೆಗೆ ಹೋದರೂ ಪರವಾಗಿಲ್ಲ, ಬಿಡಲ್ಲ. ನಮ್ಗೆ ಬೇಕಾದ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದೆ ಸಾಗ್ತಾ ಇದೆ ಸರ್. ಸರ್ ರಾಜಶೇಖರ, ಧರ್ಮಪುರ ಗ್ರಾಮ. 87ರಲ್ಲಿ 26 ಎಕರೆ ಏನು ಜಾಗ ಇದೆ, ಅದು ವಕ್ಫ್ಗೆ ಸೇರಿಸಿದ್ದಾರೆ. ಸೊ ನಮ್ಮ ಇರೋದೇ ಸಣ್ಣ ಮನೆಗಳಿದ್ದಾವೆ ನಮ್ಮ ಊರಲ್ಲಿ. ನಾವೆಲ್ಲ ತುಂಬ ಬಡವರಿದ್ದೇವೆ, ಎಲ್ಲ ಕೂಲಿ ಕೆಲಸ ಮಾಡಿಕೊಂಡು ಇರೋರಿದ್ದೀವಿ. ಇವಾಗ ನಾವು ವಕ್ಫ್ ಬೋರ್ಡಲ್ಲಿ ಸಡನ್ನಾಗಿ ಸೇರಿಸಿದ್ದಾರೆ. ಇದು 2013ರಲ್ಲಿ ಸೇರಿಸಿದ್ದಾರೆ, ಮೊದಲು ಇರಲಿಲ್ಲ. ಆದರೆ ಇವಾಗ ನಾವು ರೀಸೆಂಟ್ ಪಾಣಿ ತೆಗೆದು ನೋಡಿದಾಗ ಪರಭಾರಿ ನಿಷೇಧಿಸಿದೆ ಅಂತ ಮಾಡಿದ್ದಾರೆ. ಸೊ ನಾವು ಇವಾಗ ತುಂಬ ನಾವು 3 ಜನ ಎಲ್ಲ ಆತಂಕಕ್ಕೆ ಒಳಗಾಗಿದ್ದೇವೆ. ಸೊ ನಾವು ಇವಾಗ ಗೊತ್ತಾಗ್ತಾ ಇಲ್ಲ, ನಾವು ಎಲ್ಲಿ ಇರಬೇಕು, ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನಾವು ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಆದಷ್ಟು ಬೇಗ ನಮ್ಮ ಊರಿನ ಸರ್ವೆ ನಂಬರ್ 87 ಏನಿದೆ ಅದರಿಂದ ಆದಷ್ಟು ಬೇಗ ವಕ್ಫ್ ಆಸ್ತಿ ಅನ್ನೋದನ್ನು ರಿಮೂವ್ ಮಾಡಬೇಕಂತ ನಾನು ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೇನೆ.